ಆಹಾರ ಮತ್ತು ಆರೋಗ್ಯ ಇಲಾಖೆ ಕಳೆದ ಕೆಲವು ತಿಂಗಳುಗಳಿಂದ ಜನರ ಆರೋಗ್ಯದ ಬಗ್ಗೆ ಸಾಕಷ್ಟು ನಿಗಾ ವಹಿಸಲು ಮುಂದಾಗಿದೆ. ಅಪಾಯಕಾರಿಯಾದ ಕೃತಕ ಬಣ್ಣ ನಿಷೇಧ, ರಾಸಾಯನಿಕಗಳ ಬಳಕೆಗೆ ಕಡಿವಾಣ ಸೇರಿದಂತೆ ಹಲವು ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ಪರೀಕ್ಷೆ ನಡೆಸಲು ಮುಂದಾಗಿದೆ. ಈ ಮಧ್ಯೆ ಆರೋಗ್ಯ ಇಲಾಖೆ ಮತ್ತೊಂದು ಪ್ರಯೋಗಕ್ಕೂ ಮುಂದಾಗಿದೆ. ಔಷಧ ನಿಯಂತ್ರಣ ಮಂಡಳಿಗೆ ರಕ್ತ ನಿಧಿ ಘಟಕಗಳ ಬಗ್ಗೆ ಹೆಚ್ಚು ಹಣ ಸುಲಿಗೆ ಬಗ್ಗೆ ಸಾಲು ಸಾಲು ದೂರುಗಳು ಬಂದ ಕಾರಣ ಬ್ಲಡ್ ಘಟಕಗಳಿಗೆ ಭೇಟಿ ನೀಡಿ ಸ್ಯಾಂಪಲ್ ಸಂಗ್ರಹಿಸಲು ಮುಂದಾಗಿದೆ. ಮತ್ತೊಂದು ಕಡೆ ರಕ್ತ ನಿಧಿ ಘಟಕಗಳಿಗೆ ಅಪಾಯಕಾರಿ HIV ಸೋಂಕಿತ ರಕ್ತ ಬರ್ತಿದೆ ಅನ್ನೋ ಆರೋಪಗಳು ಆತಂಕವನ್ನ ಹೆಚ್ಚು ಮಾಡಿದೆ. ರಕ್ತ ನಿಧಿ ಘಟಕಗಳಲ್ಲಿ ಸ್ವಚ್ಛತೆ ಇರುವುದಿಲ್ಲ. ರಕ್ತ ಸಂಗ್ರಹ ಘಟಕದಲ್ಲಿ ನಿಯಮಗಳ ಪಾಲನೆಯಾಗ್ತಿಲ್ಲ. ಕಳ್ಳಾಟ ನಡೀತಾ ಇದೆ ಎಂದು ಇತ್ತೀಚೆಗೆ ದೂರುಗಳು ಹೆಚ್ಚಾದವು. ಹೀಗಾಗಿ ಆರೋಗ್ಯ ಇಲಾಖೆ ರಕ್ತ ಸಂಗ್ರಹ ಘಟಕಗಳ ತಪಾಸಣೆ ಮಾಡ್ತಾ ಇದೆ. ಜನರಿಂದ ಕ್ಯಾಂಪ್ಗಳ ಮೂಲಕ ಸಂಗ್ರಹವಾದ ರಕ್ತ ಹಾಗಾದ್ರೆ ಎಲ್ಲಿಗೆ ಹೋಗುತ್ತೆ? ರಕ್ತ ನಿಧಿ ಘಟಕಗಳಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಲಾಗಿದೆ, ಸ್ವಚ್ಛತೆ ಹೇಗಿದೆ ಎಂದು ಪರಿಶೀಲಿಸುವುದರ ಜೊತೆಗೆ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲು ಮುಂದಾಗಿದೆ. ಹೌದು, ಬ್ಲಡ್ ಬ್ಯಾಂಕ್ಗಳಲ್ಲಿನ ರಕ್ತ ಪರಿಶೀಲಿಸಿದಾಗ ಕಂಡು ಬಂದಿದೆ ಆಘಾತಕಾರಿ ಅಂಶ. ಇತ್ತೀಚೆಗೆ ರಾಜ್ಯದಲ್ಲಿ ರಕ್ತದಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತೊಂದೆಡೆ ಬ್ಲಡ್ ಬ್ಯಾಂಕುಗಳಿಗೆ 2024-25ರಲ್ಲಿ ರಾಜ್ಯದ 230 ಕೇಂದ್ರಗಳಿಂದ ಜನ ರಕ್ತದಾನ ಮಾಡ್ತಾ ಇದ್ದು ಲಕ್ಷಾಂತರ ಯೂನಿಟ್ ರಕ್ತ ಸಂಗ್ರಹವಾಗಿದೆ. ಈ ಪೈಕಿ 44,776 ಯೂನಿಟ್ ರಕ್ತದ ಮಾದರಿಗಳನ್ನು ಪರೀಕ್ಷಿಸಿದಾಗ ಕೆಲವು ಮಾದರಿಗಳಲ್ಲಿ HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಸಿಫಿಲಿಸ್, ಮಲೇರಿಯಾ ಪಾಸಿಟಿವ್ ಕಂಡು ಬಂದಿದೆ. ಇದರಿಂದ ಸಂಗ್ರಹಿತವಾದ 44,776 ಯೂನಿಟ್ ರಕ್ತ ಈ ವರ್ಷ ವ್ಯರ್ಥವಾಗಿದೆ. ಈ ವರ್ಷದ ಒಟ್ಟಾರೆ ರಕ್ತದಾನದ ಪೈಕಿ ಮೊದಲ 6 ತಿಂಗಳಲ್ಲಿ ದಾನವಾಗಿ ಬಂದ 12.5% ರಕ್ತದಲ್ಲೇ ಸೋಂಕು ಹೆಚ್ಚಾಗಿ ಪತ್ತೆಯಾಗಿದೆ. ಹಾಗಾದರೆ ಸೋಂಕಿತ ರಕ್ತ ಬ್ಲಡ್ ಬ್ಯಾಂಕ್ ಸೇರಲು ಕಾರಣವಾದರೂ ಏನು ಅಂತ ನೋಡೋದಾದ್ರೆ, ರಕ್ತನಿಧಿ ಘಟಕಗಳಲ್ಲಿ HIV ಸೋಂಕಿತ ರಕ್ತ ಸೇರ್ಪಡೆಗೆ ಶಿಬಿರಗಳು ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ. ರಸ್ತೆ ಬದಿಯಲ್ಲಿ, ಮಾರುಕಟ್ಟೆ ಸೇರಿದ ಹಾಗೆ ಹಲವೆಡೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ದಾನಿಗಳಿಂದ ರಕ್ತವನ್ನ ಪಡೆಯಲಾಗುತ್ತೆ. ನಂತರ ಇದನ್ನ ರಕ್ತನಿಧಿ ಕೇಂದ್ರಗಳಲ್ಲಿ ತಪಾಸಣೆ ಮಾಡಿದಾಗ HIV ಸೇರಿದಂತೆ ಇತರ ಸೋಂಕುಗಳು ಇರೋದು ಕಂಡುಬರುತ್ತೆ. ಬಳಿಕ ಇಂತಹ ರಕ್ತ ಸಂಗ್ರಹ ಮಾಡದೆ ನಿಷ್ಕ್ರಿಯ ಮಾಡಲಾಗುತ್ತೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷ ಹೆಚ್ಚು HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಸಿಫಿಲಿಸ್, ಮಲೇರಿಯಾ ಪಾಸಿಟಿವ್ ಇರುವವರ ರಕ್ತನಿಧಿ ಸಂಗ್ರಹ ಘಟಕಕ್ಕೆ ಬಂದಿದೆ. ಹಾಗಾದ್ರೆ ಯಾರು ರಕ್ತದಾನ ಮಾಡಬಹುದು? 18ರಿಂದ 65 ವರ್ಷ ವಯಸ್ಸಿನ ಕನಿಷ್ಠ 50 ಕೆಜಿ ತೂಕವಿರುವ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡಬಹುದು. ಯಾವುದೇ ತೀವ್ರ ರೋಗ ಅಥವಾ ಔಷಧ ಸೇವನೆ ಮಾಡುವವರು ರಕ್ತದಾನ ಮಾಡಬಾರದು. ಮದ್ಯ ಸೇವನೆ ಮಾಡಿದವರು ಅಥವಾ ಸೋಂಕು ಹೊಂದಿರುವವರು ರಕ್ತದಾನ ಮಾಡಲೇಬಾರದು. 2 ರಕ್ತದಾನದ ಮಧ್ಯೆ ಕನಿಷ್ಠ 3 ತಿಂಗಳ ಅಂತರ ಇರಬೇಕು. HIV, ಕ್ಯಾನ್ಸರ್ ಪೀಡಿತರು, ಕಾಯಿಲೆಯಿಂದ ಬಳಲುವವರು ರಕ್ತದಾನ ಮಾಡಲೇಬಾರದು. ಕಿಡ್ನಿ ಅಂಗಾಂಗ ಸಮಸ್ಯೆಯಿಂದ ಬಳಲುವವರು ರಕ್ತದಾನ ಮಾಡಬಾರದು. ಟ್ಯಾಟೂ ಹಾಕಿಸಿಕೊಂಡವರು 6 ತಿಂಗಳ ಕಾಲ ರಕ್ತವನ್ನು ನೀಡಬಾರದು. ಒಟ್ಟಿನಲ್ಲಿ ಇಷ್ಟು ದಿನ ಕಲಬೆರಕೆ ಆಹಾರ, ಅಪಾಯಕಾರಿಯಾದ ಕಲರ್, ಕೆಮಿಕಲ್ ಬಳಕೆಯ ಆಹಾರ ತಿಂಡಿಗಳ ಮೇಲೆ ಮೆಗಾ ಅಭಿಯಾನ ಶುರು ಮಾಡಿದ್ದ ಆರೋಗ್ಯ ಇಲಾಖೆ ಈಗ ರಕ್ತ ಸಂಗ್ರಹ ಘಟಕಗಳ ಮೇಲೆ ತಪಾಸಣೆಗೆ ಮುಂದಾಗಿರುವುದು ಬಹಳ ಮುಖ್ಯವಾದಂತಹ ನಿರ್ಧಾರ. ಹಾಗಾದ್ರೆ ರಕ್ತದಾನ ಯಾಕೆ ಒಳ್ಳೆಯದು ಅಂತ ನೋಡ್ತಾ ಹೋಗೋದಾದ್ರೆ, ರಕ್ತದಾನ ಆಧುನಿಕ ಆರೋಗ್ಯ ರಕ್ಷಣೆಯ ಮೂಲಾಧಾರ. ಪ್ರತಿ ವರ್ಷ ಲಕ್ಷಾಂತರ ಜೀವಗಳನ್ನು ಉಳಿಸುವಲ್ಲಿ ಅನಿವಾರ್ಯ ಪಾತ್ರವನ್ನು ವಹಿಸುತ್ತೆ. ದಿನನಿತ್ಯದ ಮತ್ತು ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ಈ ಪ್ರಮುಖ ಸಂಪನ್ಮೂಲ ಹೇಗೆ ನಿರ್ಣಾಯಕವಾಗುತ್ತೆ ಎಂಬುದನ್ನು ನೋಡಿದ್ದೇವೆ. ಇದು ಪ್ರಪಂಚದಾದ್ಯಂತ ರೋಗಿಗಳ ಆರೈಕೆಗೆ ಗಮನಾರ್ಹವಾಗಿ ಕೊಡುಗೆಯನ್ನು ನೀಡುತ್ತೆ. ನೋಡಿ, ನೀವು ಒಮ್ಮೆ ಮಾಡುವ ರಕ್ತದಾನ 3 ಮಾನವರ ಜೀವವನ್ನು ಉಳಿಸುತ್ತೆ. ಆಧುನಿಕ ವೈದ್ಯ ಪದ್ಧತಿಗಳು ಒಂದು ದಾನವನ್ನ ವಿಭಿನ್ನ ಘಟಕಗಳಾಗಿ ಬೇರ್ಪಡಿಸಬಹುದು. ಪ್ರತಿಯೊಂದು ವಿಶಿಷ್ಟ ಉದ್ದೇಶವನ್ನ ಇದು ಪೂರೈಸುತ್ತೆ. ಈ ಕಾರಣದಿಂದಾಗಿ ಗಮನಾರ್ಹ ಪ್ರಯೋಜನಗಳು ಹೆಚ್ಚು. ವಿವಿಧ ವೈದ್ಯಕೀಯ ಸನ್ನಿವೇಶಗಳಲ್ಲಿ ರಕ್ತದಾನ ಪ್ರಮುಖ ಪಾತ್ರ ವಹಿಸುತ್ತೆ. ಉದಾಹರಣೆಗೆ, ಕ್ಯಾನ್ಸರ್ ರೋಗಿಗಳು ಒಳಗಾಗುತ್ತಿದ್ದರೆ ಕಿಮೋಥೆರಪಿ, ತುರ್ತು ಆರೈಕೆಯ ಅಗತ್ಯವಿರುವ ಅಪಘಾತ ಮತ್ತು ಆಘಾತದ ಬಲಿಪಶುಗಳು,
ಸಂಕೀರ್ಣ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇರುವ ರೋಗಿಗಳು, ದೀರ್ಘಕಾಲದ ರಕ್ತ ಕಾಯಿಲೆ ಇರುವಂತಹ ವ್ಯಕ್ತಿಗಳು, ಹೆರಿಗೆಯ ಸಮಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರುವ ಹೊಸ ತಾಯಂದಿರು, ಅಂಗಾಂಗ ಕಸಿ ಪಡೆದವರು, ಹೀಗೆ ಹಲವರು ರಕ್ತದಾನದ ಪ್ರಯೋಜನ ಪಡೆಯುತ್ತಾರೆ. ರಕ್ತದಾನದ ಅತ್ಯಂತ ಸಾಮಾನ್ಯ ಸವಾಲು ಅಂದ್ರೆ ರಕ್ತ ಸೀಮಿತ ಶೆಲ್ಫ್ ಜೀವಿತಾವಧಿಯನ್ನ ಹೊಂದಿರುತ್ತೆ. ಕೆಂಪು ರಕ್ತ ಕಣಗಳನ್ನ ಕೇವಲ 35 ದಿನಗಳವರೆಗೆ ಸಂಗ್ರಹಿಸಬಹುದು. ಆದರೆ ಪ್ಲೇಟ್ಲೆಟ್ಗಳನ್ನ 7 ದಿನಗಳಲ್ಲಿ ಬಳಸಲೇಬೇಕು. ಈ ಮಿತಿ ಸಾಕಷ್ಟು ಪೂರೈಕೆಯನ್ನ ನಿರ್ವಹಿಸಲು ಹೊಸ ದೇಣಿಗೆಗಳ ನಿರಂತರ ಅಗತ್ಯತೆಯನ್ನ ಸೃಷ್ಟಿ ಮಾಡುತ್ತೆ. ತುರ್ತು ಸಂದರ್ಭಗಳಲ್ಲಿ ರಕ್ತದಾನದ ಮಹತ್ವ ಇನ್ನಷ್ಟು ನಿರ್ಣಾಯಕ. ನೈಸರ್ಗಿಕ ವಿಕೋಪಗಳು, ಅಪಘಾತಗಳು, ಅನಿರೀಕ್ಷಿತ ವೈದ್ಯಕೀಯ ಬಿಕ್ಕಟ್ಟುಗಳ ಸಮಯದಲ್ಲಿ ಸುಲಭವಾಗಿ ಲಭ್ಯವಿರುವ ರಕ್ತದ ಚೀಲ ಜೀವನ ಮತ್ತು ಸಾವಿನ ನಡುವಿನ ವ್ಯತ್ಯಾಸವನ್ನ ಸೂಚಿಸುತ್ತೆ. ಹಾಗಾಗಿ ರಕ್ತದಾನವನ್ನ ಮಹಾದಾನ ಅಂತ ಕರೀತಾರೆ. ಆದರೆ ಸಂಗ್ರಹಿಸುವ ರಕ್ತ ಯಾವ ರೀತಿಯದ್ದು, ಆರೋಗ್ಯಕರವಾಗಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಬ್ಲಡ್ ಬ್ಯಾಂಕ್ಗಳು ಗಮನ ಹರಿಸಲೇಬೇಕಾಗಿದೆ.